ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮೆಲ್ಲರ ಜೊತೆಗೆ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಜಾಸ್ತಿ ಮಾವಿನ ಹಣ್ಣಿದ್ದಾಗ ಉಪ್ಪಿನಕಾಯಿ ಹೇಗೆ ಮಾಡೋದು, ವರ್ಷ ಪೂರ್ತಿ ಇಟ್ಟರು ಕೆಡದೆ ಹಾಗೆ ಹೇಗೆ ಉಪ್ಪಿನಕಾಯಿ ಮಾಡೋದು, ಈ ರೆಸಿಪಿನ ನಾನು ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಹಾಗಾದ್ರೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋ ರೆಸಿಪಿನ ನೋಡ್ಕೊಂಬರೋಣ. ಫ್ರೆಶ್ ಆಗಿರೋ ಮಾವಿನಕಾಯಿಗಳು ಗಿಡದಿಂದ ಕಿತ್ಕೊಂಡ್ ಬಂದಿರೋದಿದು. ಒಂದು 50 ಕಾಯಿಗಳಿದಾವೆ. ಇದನ್ನ ಕೆಟ್ಟಿರೋದನ್ನ ತೆಗೆದು ಇವಾಗ ತೊಳೆದು ಇಡ್ತಾ ಇದ್ದೀನಿ. ತೊಳೆದು ಫ್ಯಾನ್ ಕೆಳಗೆ ಇಟ್ಟಿದ್ದೆ. ಇವಾಗ ಇದನ್ನ ಕಟ್ ಮಾಡೋದು. ಮಾವಿನಕಾಯಿ ತುಂಬಾನ ತೆಗೆದು ಕಟ್ ಮಾಡ್ತಾ ಇದ್ದೀನಿ. ಈ ತರ ಕಾಯಿ ಹೇಗಿರ್ಬೇಕಂದ್ರೆ ಈ ತರ ಬಿಳಿಯಾಗಿರ್ಬೇಕು ಒಳಗಡೆ, ಮಾವಿನ ಹಣ್ಣಿನ ಒಳಗಡೆ ಈ ತರ ಕೆಟ್ಟಿರಬಾರ್ದು. ಮತ್ತೆ ಈ ತರ ಹಳದಿ ಕಲರ್ ಕೂಡ ಬಂದಿರಬಾರ್ದು. ಮತ್ತೆ ಈ ತರ ಗಾಳಿಗೆ ಬಿದ್ದು ಮಾವಿನಕಾಯಿಗೆ ಪೆಟ್ಟು ಕೂಡ ಆಗಿರಬಾರ್ದು. ನೋಡಿದಾಗ ಬಿಳಿ ಕಲರ್ ಇರೋ ಕಾಯಿನ ನಾನು ತಗೊಂಡು ಕಟ್ ಮಾಡಿ ತಗೋತಾ ಇದ್ದೀನಿ. ಗೊಟ್ಟದ ಸಮೇತನೇ ಕಟ್ ಮಾಡಿ ತಗೊಳ್ಳೋದು. ಗಿಡದಿಂದ ಗಾಳಿಗೆ ಬಿದ್ದಿರೋ ಕಾಯಿಗಳನ್ನು ತಗೋಬಾರ್ದು. ಗಿಡದಿಂದನೇ ಹರಿದಿರೋ ಕಾಯಿಗಳನ್ನು ತಗೊಂಡ್ರೆ ಉಪ್ಪಿನಕಾಯಿ ಕೆಡೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ಈ ಥರ ಸ್ಕ್ವೇರ್ ಪೀಸ್ ಆಗಿ ಕಟ್ ಮಾಡಿ ತಗೋತಾ ಇದ್ದೀನಿ. ಮಾವಿನಕಾಯಿ ಗೊಪ್ಪನ ತೆಗೆದು ಕಟ್ ಮಾಡಿ ತಗೊಳ್ಳೋದು. ಇದ್ರ ಚಿಕ್ಕ ಪೀಸ್ ಕೂಡ ಉಳಿಬಾರ್ದು. ಆ ಥರ ಕಟ್ ಮಾಡಿ ನೋಡಿ ಕ್ಲೀನಾಗಿ ತಗೊಳ್ಬೇಕಾಗತ್ತೆ. ಈ ತರ ಸ್ಕ್ವೇರ್ ಪೀಸ್ ಅಲ್ಲಿ ಕಟ್ ಮಾಡಿ, ಈ ತರ ಕಪ್ಪು ಜಾಸ್ತಿ ಆಗಿದಾವೆ, ಗೊಟ್ಟ ತುಂಬಾ ಅಂದ್ರೆ ತುಂಬಾ ಬಲ್ತಿದೆ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ನೀರಲ್ಲಿ ತೊಳೆದು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು. ಹೌದು, ನೀರ್ ಮುಟ್ಟಬಾರ್ದು ಅಂತಾರೆ ಮಾವಿನ ಹಣ್ಣಿಗೆಲ್ಲ. ಆದ್ರೆ ನಾನು ನಿಮ್ಗೆ ಮಾವಿನ ಹಣ್ಣನ್ನ ತೊಳೆದು ಉಪ್ಪಿನಕಾಯಿ ಹೇಗ್ ಮಾಡೋದು ಅಂತ ಕೂಡ ತೋರಿಸ್ತೀನಿ. ಈ ವಿಡಿಯೋನ ಡೀಟೇಲ್ ಆಗಿ ನೋಡ್ತಾ ಬನ್ನಿ, ನಿಮ್ಗೆ ಗೊತ್ತಾಗತ್ತೆ. ತುಂಬಾ ಅಂದ್ರೆ ತುಂಬಾ ಸುಲಭವಾಗಿ ಮನೆಯಲ್ಲಿ ಉಪ್ಪಿನಕಾಯಿ ಮಾಡೋದು. ನಾನು ನಿಮ್ಗೆ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ, ನಾನು ಜಾಸ್ತಿ ಮಾವಿನ ಹಣ್ಣಿದ್ದಾಗ ಉಪ್ಪಿನಕಾಯಿ ಹೇಗ್ ಮಾಡೋದು ಅಂತ ನಾನು ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡ್ತೀನಿ ಅಂತ. ಅದಕ್ಕೆ ನಾನಿಲ್ಲಿ ಜಾಸ್ತಿ ಉಪ್ಪಿನಕಾಯಿ ಅಂದ್ರೆ ನಾನಿಲ್ಲಿ ಒಂದು 50 ಕಾಯಿನ ತಗೊಂಡಿದ್ದೀನಿ. ಈ ತರ ದೊಡ್ಡ ದೊಡ್ಡ ಸೈಜ್ದು 50 ಕಾಯಿನ ತಗೊಂಡು ನಾನು ನಿಮ್ಗೆ ಉಪ್ಪಿನಕಾಯಿ ಮಾಡಿ ತೋರಿಸ್ತಾ ಇದ್ದೀನಿ. 50 ಕಾಯಿಯಿಂದ ಎಷ್ಟಾಗತ್ತೆ ಉಪ್ಪಿನಕಾಯಿ ಅಂತ ನೋಡೋಣ. ಇವಾಗ ಕಟ್ ಮಾಡಿದ್ಮೇಲೆ ಮುಂದೇನ್ ಮಾಡೋದು ಅಂತ ಹೇಳ್ತೀನಿ. ಇವಾಗ ಎಲ್ಲಾ ಮಾವಿನ ಹಣ್ಣನ್ನ ಕಟ್ ಮಾಡಿ ನಿಮ್ಗೆ ಸಿಗ್ತೀನಿ. ಸ್ಕ್ವೇರ್ ಪೀಸ್ ಅಲ್ಲಿ ಎಲ್ಲಾ ಹೋಳುಗಳನ್ನ ಕಟ್ ಮಾಡ್ಕೊಂಡೆ. 50 ಮಾವಿನ ಹಣ್ಣನ್ನ ತಗೊಂಡಿದ್ದೆ. 50 ಮಾವಿನ ಹಣ್ಣಿಗೆ ಇಷ್ಟು ಹೋಳುಗಳಾಯ್ತು. ಇವಾಗ ಈ ತರ ಗೊಪ್ಪುದು ಸ್ವಲ್ಪ ಕಪ್ಪದಾಗಿ ಅಂಟ್ಕೊಂಡಿದೆ. ಇವಾಗ ಇವನ್ನ ಕ್ಲೀನ್ ಆಗಿ ತೊಳೆದು ತಗೋತೀನಿ. ನೋಡಿ, ಈ ತರ ಎಲ್ಲ ಕಪ್ಪದಾಗಿ ಅಂಟ್ಕೊಂಡಿದೆ. ಇಲ್ಲಿ ನೋಡ್ಬೋದು. ಇದನ್ನ ಕ್ಲೀನ್ ಆಗಿ ತೊಳಿತೀನಿ. ಮಾವಿನಕಾಯಿಗೆ ನೀರ್ ಹತ್ತಿದ್ರೆ ಮಾವಿನ ಹಣ್ಣು ಕೆಡತ್ತೆ ಅಂತಾರೆ, ಉಪ್ಪಿನಕಾಯಿ ಎಲ್ಲ ಕೆಡತ್ತೆ ಅಂತಾರೆ. ಹಾಗಲ್ಲ, ಉಪ್ಪಿನಕಾಯಿಗೆಲ್ಲ ಮಸಾಲೆ ಎಲ್ಲ ಹಾಕಿದ್ಮೇಲೆ ನೀರ್ ಹತ್ತಿದ್ರೆ ಉಪ್ಪಿನಕಾಯಿ ಕೆಡತ್ತೆ. ಇವಾಗ ತೊಳೆದ್ರು ಕೂಡ ಏನೂ ಆಗೋದಿಲ್ಲ. ಈ ಟಬ್ದಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡೋದು. ಈ ತರ ಎಲ್ಲ ಕಪ್ಪಾಗಿರೋದನ್ನ ಎಲ್ಲ ಚೆನ್ನಾಗಿ ವಾಶ್ ಮಾಡಿ ತಗೊಳ್ಳೋದು. ಇವಾಗ ಕ್ಲೀನ್ ಆಗಿ ತೊಳೆದಾಯ್ತು. ಇವಾಗ ಟೆರಸ್ ಮೇಲೆ ಹೋಗಿ ಬಿಸಿಲಿಗೆ ಒಣಗಿ ಹಾಕಿ ಬರೋದು. ಒಂದು 3 ರಿಂದ 4 ಅವರು ಇದು ಬಿಸಿಲಲ್ಲಿ ಒಣಗಬೇಕು. ಬನ್ನಿ ಇವಾಗ ಟೆರಸ್ ಮೇಲೆ ಹೋಗೋಣ. ಟೆರಸ್ ಮೇಲೆ ಬಂದ್ವಿ. ಇವಾಗ ಇಲ್ಲಿ ಒಂದು ಪ್ಲಾಸ್ಟಿಕ್ ಸೀಟ್ ಅನ್ನ ಹಾಕಿದೀನಿ. ಇವಾಗ ಈ ವೈಟ್ ಭಾಗವನ್ನ, ಬಿಳಿ ಭಾಗವನ್ನ ಮೇಲ್ಗಡೆ ಮಾಡಿ ಇಡೋದು ಬಿಸಿಲಿಗೆ. ಒಂದೊಂದಾಗಿ ಬಿಳಿ ಭಾಗವನ್ನ ಮೇಲ್ಗಡೆ ಮಾಡಿ ಬಿಸಿಲಿಗೆ ಇಡ್ತಾ ಇದ್ದೀನಿ. ಈ ತರ ಇಡಕ್ ಹೋಗಬೇಡಿ, ಯಾಕಂದ್ರೆ ಇದು ಒಣಗಿದ್ಮೇಲೆ ಗಟ್ಟಿ ಆಗತ್ತೆ. ಅದಕ್ಕೆ ಬಿಳಿ ಭಾಗನ ಮೇಲ್ ಮಾಡಿ ಇಡೋದು. ಒಂದು 3 ರಿಂದ 4 ಗಂಟೆ ಇವು ಬಿಸಿಲಿಗೆ ಒಣಗಲಿ. ಒಂದು 3 ರಿಂದ 4 ಗಂಟೆ ಇದನ್ನ ಒಣಗಿಸಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ತರ ವೈಟ್ ಆಗಿ ಬಂದಿರ್ತವೆ. ಇದು ಚೆನ್ನಾಗಿ ಒಣಗಿ ಬಂದಿದೆ. ಇವಾಗ ಇದಕ್ಕೆ ಅರಿಶಿನ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನು ಅರಿಶಿನ ಪೌಡ್ರನ್ನು ಹಾಕ್ಕೋಬೇಕಾಗತ್ತೆ. ಆಮೇಲೆ ಇಲ್ಲಿ ನಾನು ದಪ್ಪ ಉಪ್ಪನ್ನು ತೊಗೊಂಡಿದ್ದೀನಿ, ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ. ಇವಾಗ ಒಂದು ಅರ್ಧ ಪ್ಯಾಕೆಟ್ ಅಷ್ಟು ಉಪ್ಪನ್ನು ಹಾಕಬೇಕಾಗತ್ತೆ. ಒಂದು ಅರ್ಧ kg ಅಷ್ಟು ಉಪ್ಪನ್ನು ಇದಕ್ಕೆ ನಾನಿಲ್ಲಿ ಹಾಕಿ
ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಅರಿಶಿನ ಪೌಡ್ರು ಮತ್ತು ಕಲ್ಲುಪ್ಪು ಹಾಕಿ ಇಡೋದು ಎದಕ್ಕಂದರೆ ಇದರಲ್ಲಿ ನೀರಿನಂಶ ಏನಾದರೂ ಇದ್ದರೆ ಮತ್ತೆ ವಾಪಸ್ ನೀರು ಬಿಡಲಿ ಅನ್ನೋ ಕಾರಣಕ್ಕೆ ಇಡ್ತಾ ಇದ್ದೀನಿ. ಇವಾಗ ಮುಚ್ಚಳನ ಮುಚ್ಚಿ ಒಂದು ರಾತ್ರಿ ಪೂರ್ತಿ ಇಡೋದು. ಇವಾಗ ನಾನಿಲ್ಲಿ ಬೆಳಗ್ಗೆ ತೆಗೆದು ನೋಡಿದಾಗ ಇದು ತುಂಬ ಚೆನ್ನಾಗಿ ನೆನೆದಿದೆ. ನೀವು ಇಲ್ಲಿ ನೋಡ್ಬೋದು, ಈ ಥರ ಸ್ಮೂತಾಗಿ ಬರಬೇಕು. ಮತ್ತು ಏನಾದರೂ ನೀರಿನ ಅಂಶ ಇದ್ದರೆ ಇದು ನೀರು ಕೂಡ ಬಿಟ್ಟಿರುತ್ತೆ. ಇವಾಗ ಮತ್ತೆ ಇದನ್ನು ಒಂದು ಸಲ ಬಿಸಿಲಲ್ಲಿ ಒಣಗಿಸೋದು. ಮೊದಲು ನಾವು ಮಾವಿನ ಹೋಳುಗಳನ್ನು ತೊಳೆದು ಒಣಗಿಸಿದ್ವಿ. ಇವಾಗ ಉಪ್ಪು ಮತ್ತು ಹಳದಿ ಪೌಡ್ರನ್ನು ಹಾಕಿ ಇಲ್ಲಿ ಬಿಸಿಲಿಗೆ ಒಣಗಿಸ್ತಾ ಇದ್ದೀನಿ. ಈ ಥರ ಹಾಕಿ ಒಣಗಿಸೋದು. ಇವಾಗಲೂ ಕೂಡ ಇದನ್ನು 3 ರಿಂದ 4 ಗಂಟೆ ಬಿಸಿಲಿಗೆ ಒಣಗಿಸಿ ತೊಗೋಬೇಕಾಗತ್ತೆ. ನೀವು ಇಲ್ಲಿ ನೋಡ್ಬೋದು, ನೀರಿನ ಅಂಶ ಎಲ್ಲ ಹೋಗಿದೆ. ಇವಾಗ ಇದು ಉಪ್ಪಿನಕಾಯಿ ಮಾಡೋಕ್ಕೆ ರೆಡಿ ಇದೆ. ಇವಾಗ ಮಾವಿನ ಹೋಳನ್ನೆಲ್ಲ ಒಣಗಿಸಿದ್ದಾಯಿತು. ಇವಾಗ ಮಸಾಲೆ ಹಾಕೋ ಟೈಮು, ಉಪ್ಪಿನಕಾಯಿ ರೆಡಿ ಮಾಡೋ ಟೈಮು. 1-2 ದಿನ ಟೈಮ್ ತೊಗೊಳತ್ತೆ ಉಪ್ಪಿನಕಾಯಿ ಹಾಕೋಕ್ಕೆ. 1-2 ದಿನ ಟೈಮ್ ತೊಗೊಂಡ್ರೆ 1-2 ವರ್ಷ ತಿನ್ಬೋದು. ಅದಕ್ಕೆ 1-2 ದಿನ ಟೈಮ್ ತೊಗೊಂಡು ಹಾಕಬೇಕಾಗತ್ತೆ ಉಪ್ಪಿನಕಾಯಿನ. ನಾನಿಲ್ಲಿ ಎರಡು ಪಾತ್ರೆನಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮನೆ ಮಸಾಲನ್ನ ಹಾಕಿ ನಾನಿಲ್ಲಿ ರೆಡಿ ಮಾಡ್ತೀನಿ, ಸ್ವಲ್ಪ ಅಂಗಡಿ ಮಸಾಲನ ಹಾಕಿ ರೆಡಿ ಮಾಡ್ತೀನಿ. 2 ಫ್ಲೇವರ್ ಇರಲಿ ಟೇಸ್ಟ್ಗೆ ಅಂತ 2 ಥರ ಮಾಡ್ತಾ ಇದ್ದೀನಿ. ನೀವು ಮನೆ ಮಸಾಲ ಹಾಕಿ ಕೂಡ ಮಾಡ್ಕೋಬಹುದು ಅಥವಾ ಅಂಗಡಿ ಮಸಾಲ ಕೂಡ ಹಾಕಿ ಕೂಡ ಮಾಡ್ಕೋಬಹುದು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಪಾತ್ರೆನಲ್ಲಿ ತಗೊಂಡಿನಿ, ಸ್ವಲ್ಪ ಈ ಪಾತ್ರೆನಲ್ಲಿ ಮತ್ತೆ ಸ್ವಲ್ಪ ಇದರಲ್ಲಿ. ಇದು ಒಣಗಿದ ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಫಸ್ಟ್ ಈ ಪಾತ್ರೆ ಫುಲ್ ಆಗಿತ್ತು, ನೀವೇ ನೋಡಿದ್ರಿ. ಇವಾಗ ಅರ್ಧ ಕಡಿಮೆ ಆಗಿದೆ. ಇವಾಗ ನಾನು 2 ಫ್ಲೇವರ್ ಉಪ್ಪಿನಕಾಯಿನ ಮಾಡ್ತಾ ಇರೋದು, 2 ಟೇಸ್ಟ್ಗೆ ಇರಲಿ ಅಂತ. ಈಗ ನಾನಿಲ್ಲಿ ಮೊದಲು ಹಾಕ್ತಾ ಇರೋದು ಎಣ್ಣೆನ ಕಾಯಕ್ಕೆ ಇಟ್ಬಿಡ್ಬೇಕು. ಅಂದ್ರೆ ಇದು ಎಣ್ಣೆ ಕಾಯ್ದು ತಣ್ಣಗಾಗಬೇಕಾಗತ್ತೆ. ಕಾಯ್ದು ಆರಿರೋ ಎಣ್ಣೆನ ಇದಕ್ಕೆ ಹಾಕ್ಬೇಕಾಗತ್ತೆ. ಅದಕ್ಕೆ ನಾನಿಲ್ಲಿ ಮೊದಲು ಎಣ್ಣೆಯನ್ನ ಕಾಯಿಸ್ತಾ ಇದ್ದೀನಿ. ನಾನಿಲ್ಲಿ 2 ಲೀಟರ್ ಎಣ್ಣೆಯನ್ನ ಕಾಯಿಸ್ತಾ ಇದ್ದೀನಿ. ಉಪ್ಪಿನಕಾಯಿ ಮಾಡುವಾಗ ಉಪ್ಪಿನಕಾಯಿಗೆ ಸಾಸಿವೆ ಎಣ್ಣೆ, ಶೇಂಗಾ ಎಣ್ಣೆ ಮತ್ತು ಸನ್ಫ್ಲವರ್ ಎಣ್ಣೆಯನ್ನು ಹಾಕೋಬೇಕಾಗತ್ತೆ. ಬೇರೆ ಯಾವುದಾದ್ರೂ ಹಾಕಿದ್ರೆ ಉಪ್ಪಿನಕಾಯಿ ಕೆಡೋ ಚಾನ್ಸ್ ಇರುತ್ತೆ. ಕಾಯಕ್ಕೆ ಇಟ್ಟಿದ್ದೀನಿ 2 ಲೀಟರ್ ಎಣ್ಣೆ. ಇದು ಎಣ್ಣೆ ಕಾಯ್ದು ಕುದಿಬೇಕು. ಕುದ್ಮೇಲೆ ಕಾಯ್ದು ಆರಿರೋ ಎಣ್ಣೆನ ಮಾವಿನಕಾಯಿಗೆ ಹಾಕೋದು. ಇಲ್ಲಿ ಒಂದ್ ಕಡೆ ಇದು ಎಣ್ಣೆ ಕುದಿಲಿ. ಮಸಾಲೆಯನ್ನ ಫ್ರೈ ಮಾಡ್ಕೊಂತೀನಿ. ಉಪ್ಪಿನಕಾಯಿ ಮಾಡೋಕೆ ಹಾಕ್ತಾ ಇರೋ ಮಸಾಲೆಗಳು: ಸಾಸಿವೆಯನ್ನ ಹಾಕ್ತಾ ಇದ್ದೀನಿ 2 ಚಮಚೆ, 4 ಚಮಚೆ ಸೋಂಪನ್ನ ಹಾಕ್ತಾ ಇದ್ದೀನಿ, ಮತ್ತೆ 1 ಟೀ ಟೇಬಲ್ ಸ್ಪೂನು ಮೆಂತ್ಯ ಕಾಳು, 2 ರಿಂದ 3 ಸ್ಪೂನು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಕೊನೆಯದಾಗಿ ಇಲ್ಲಿ ಓಂ ಕಾಳನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ 5 ಸಾಮಗ್ರಿಗಳನ್ನು ಹಾಕಿದ್ದೀನಿ. ನೀವು ಬೇಕಂದ್ರೆ ಹಿಂಗು ಕೂಡ ಹಾಕೋಬಹುದು. ಸಾಸಿವೆ ಸಿಡಿಯೋಕೆ ಸ್ಟಾರ್ಟ್ ಆದ್ಮೇಲೆ ಗ್ಯಾಸ್ ಅನ್ನ ಆಫ್ ಮಾಡ್ಬಿಡೋದು. ಜಾಸ್ತಿ ಉರಿಬಾರ್ದು, ಇಲ್ಲಾಂದ್ರೆ ಜಾಸ್ತಿ ಉರಿದ್ರೆ ಕಹಿ ಆಗಿಬಿಡತ್ತೆ. ನಾನಿಲ್ಲಿ 4 ಸ್ಪೂನು ಮಸಾಲೆಯನ್ನ ತಗೊಂಡಿದ್ದೀನಿ. 4 ಸ್ಪೂನು 2 ಸ್ಪೂನ್ ಅಳತೆ. ನಾನಿಲ್ಲಿ ಸ್ವಲ್ಪ ಮನೆ ಮಸಾಲದಿಂದ ಸ್ವಲ್ಪ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡ್ತಾ ಇದ್ದೀನಿ. ಅಂಗಡಿ ಮಸಾಲದಿಂದ ಜಾಸ್ತಿ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ನಾನು ನಿಮ್ಮ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಮನೆ ಮಸಾಲದಿಂದ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಹುರಿದು ತಗೊಳ್ಳೋದು. ಅದಾದ್ಮೇಲೆ ನಾನಿಲ್ಲಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ಪೌಡರ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಗ್ಯಾಸ್ ಅನ್ನ ಆಫ್ ಮಾಡಿದ್ದೆ. ಇವಾಗ ಚೆನ್ನಾಗಿ ಒಂದ್ಸಲ ಹುರಿದ್ಮೇಲೆ ಪೌಡರ್ ಅನ್ನ ಮಾಡ್ಕೊಳ್ಳೋದು. ಸ್ಮೂತ್ ಪೇಸ್ಟ್ ಆಗಿರ್ಬೇಕು. ಇವಾಗ ಪೌಡರ್ ಆಯ್ತು, ಕುದಿಯಕ್ಕೆ ಸ್ಟಾರ್ಟ್ ಆಗಿತ್ತು. ಇವಾಗ ಗ್ಯಾಸ್ ಅನ್ನ ಆಫ್ ಮಾಡ್ತಾ ಇದ್ದೀನಿ. ಇವಾಗೆಲ್ಲ ಒಬ್ಬೊಬ್ರು ಹೇಳ್ತಿರ್ತಾರೆ, ನಾವು ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದ್ರೆ ಅದು ಕೆಟ್ಟೋಗ್ಬಿಡತ್ತೆ, ಹಾಳಾಗ್ಬಿಡತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಈಗ ನಾನ್ ತೋರಿಸೋ ತರ ನೀವು ಮಾಡಿದ್ರೆ, ಯಾರೇ ಮಾಡಿದ್ರು, ಇವ್ರು ಉಪ್ಪಿನಕಾಯಿ ಮಾಡಿದ್ರೆ ಇವ್ರ ಕೈಯಿಂದ ಹಾಳಾಗತ್ತೆ ಅನ್ಕೊಳ್ಳೋರು ಕೂಡ ನೀವು ಈ ತರ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಉಪ್ಪಿನಕಾಯಿ ಬರ್ತವೆ. ಕಾಯಿ ಎದರಿಂದ ಹಾಳಾಗತ್ತೆ ಅಂದ್ರೆ ನೀರಿನ ಅಂಶದಿಂದ ಹಾಳಾಗತ್ತೆ. ಉಪ್ಪಿನಕಾಯಿ ಹೋಳಲ್ಲಿ ಏನಾದ್ರು ನೀರಿನ ಅಂಶ ಇದ್ರೆ ಉಪ್ಪಿನಕಾಯಿ ಕೆಟ್ಟೋಗಿ ಹೋಗ್ಬಿಡತ್ತೆ. ಅದಕ್ಕೆ ಅದು ನಾವು ಮಾಡಿದ್ರೆ ಉಪ್ಪಿನಕಾಯಿ ಕೆಟ್ಟೋಗ್ಬಿಡತ್ತೆ ಅನ್ಕೊಂಡಿರ್ತಾರೆ ಸ್ವಲ್ಪ ಜನ. ಆದ್ರೆ ನೀವು ಈ ತರ ಮಾಡಿದ್ರೆ ಏನು ಚಾನ್ಸೇ ಇಲ್ಲ ಕೆಡೋಕೆ. ಅದಕ್ಕೆ ನಾನಿಲ್ಲಿ ಒಣಗಿಸಿ ತಗೊಂಡು ಮಾಡ್ತಾ ಇರೋದು. ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಅದಕ್ಕೆ ಮನೆ ಮಸಾಲೆಯನ್ನ ಹಾಕ್ತಾ ಇರೋದು, ಮನೆಯಲ್ಲಿ ತಯಾರಿಸಿರೋ ಮಸಾಲೆಯನ್ನ. ಇವಾಗ ರುಬ್ಕೊಂಡು ಇಟ್ಕೊಂಡಿರೋ ಮಸಾಲೆಯನ್ನ ಹಾಕ್ತಾ ಇದ್ದೀನಿ. ಒಣಗಿಸಿ ತಗೊಂಡಿರೋ ಮಾವಿನ ಹೋಳಿಗೆ ಮೊದಲು ಹಾಕ್ತಾ ಇರೋದು ಮಸಾಲೆ ರುಬ್ಕೊಂಡಿರೋ ಪೌಡ್ರನ್ನ. ಮಸಾಲೆಯನ್ನ ಇದಕ್ಕೆ ಹಾಕಿದ್ದು. ಇವಾಗ 2 ಐಟಮ್ ಹಾಕ್ತಾ ಇರೋದು, ಉಪ್ಪು ಮತ್ತೆ ಖಾರ. ಅಚ್ಚ ಖಾರದ ಪುಡಿಯನ್ನ ಹಾಕ್ತಾ ಇರೋದು, ಮಸಾಲೆ ಖಾರನ ಹಾಕ್ತಾ ಇಲ್ಲ. ಅಚ್ಚ ಖಾರದ ಪುಡಿ ಮತ್ತೆ ಉಪ್ಪನ್ನ ಹಾಕ್ತಾ ಇರೋದು. ಮೊದಲು ನಾವು ಇಲ್ಲಿ ಉಪ್ಪಲ್ಲಿ ನೆನೆ ಇಟ್ಟಿರ್ತೀವಿ.
ಜಾಸ್ತಿ ಉಪ್ಪನ್ನ ಹಾಕಿರ್ತೀವಿ. ಈಗ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಹಾಕ್ಬೇಕಾಗತ್ತೆ. ಖಾರ ನಿಮ್ಗೆ ಟೇಸ್ಟಿಗೆ ಅನುಸಾರ ಹಾಕೋಬೇಕಾಗತ್ತೆ. ಖಾರ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕೋಬಹುದು, ಕಡಿಮೆ ಇಷ್ಟಪಡೋರು ಕಡಿಮೆ ಕೂಡ ಹಾಕೋಬಹುದು. ನಾನಿಲ್ಲಿ ಒಂದು 4-5 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಉಪ್ಪು ಮತ್ತು ಖಾರ ಹಾಕೊಳ್ಳೋದು ಕ್ವಾಂಟಿಟಿ ಅಂದರೆ ಜಾಸ್ತಿ ಮಾವಿನ ಹಣ್ಣಿದ್ರೆ ಜಾಸ್ತಿ ಹಾಕೋಬೇಕಾಗತ್ತೆ, ಕಡಿಮೆ ಇದ್ದರೆ ಕಡಿಮೆ. ಆ ಕ್ವಾಂಟಿಟಿ ಮೇಲೆ ನೀವು ಉಪ್ಪು ಮತ್ತು ಖಾರನ ಹಾಕೋಬೇಕಾಗತ್ತೆ. ಉಪ್ಪು ಖಾರ ಮತ್ತೆ ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಒಂದ್ 5 ನಿಮಿಷ ಇಡೋದು. ಮಸಾಲೆ ಎಲ್ಲ ಒಳಗಡೆ ಅಂಟ್ಕೋತಾರ. ಒಂದ್ 5 ನಿಮಿಷ ಇಟ್ಟು ಆಮೇಲೆ ಕೊನೆಯದಾಗಿ ಎಣ್ಣೆಯನ್ನ ಹಾಕ್ಬೇಕಾಗತ್ತೆ. ಇವಾಗ ನಾನು ಇಲ್ಲಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಇಡ್ತಾ ಇದ್ದೀನಿ. ಒಂದ್ 5 ನಿಮಿಷ ಇಟ್ಟ ಮೇಲೆ ಆಮೇಲೆ ಕೊನೆಯದಾಗಿ ಎಣ್ಣೆಯನ್ನ ಅದಕ್ಕೆ ಹಾಕೋದು. ಎಣ್ಣೆ ಮಾತ್ರ ಕಾಯ್ದು ಆರಿರ್ಬೇಕು. ಒಂದ್ 5 ನಿಮಿಷ ಪೌಡರ್ ಎಲ್ಲ ಒಳಗಡೆಗೆ ಅಂಟ್ಕೊಳ್ಳಿ. ಅಷ್ಟರಲ್ಲಿ ನಾನು ಇನ್ನು ಉಳಿದಿರೋ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ. ತೆಗೆದಿಟ್ಟಿದ್ದೆ, ಇದು ಅರ್ಧ. ಇವಾಗ ಇದಕ್ಕೆ ಮಸಾಲೆಯನ್ನ ಹಾಕೊಳ್ಳೋದು. ನೀವಿಲ್ಲಿ ನೋಡ್ಬೋದು, ಇದನ್ನು ಕೂಡ 2 ಬಾರಿ ಒಣಗಿಸಿ ತಗೊಂಡಿದ್ದೀನಿ. ಉಪ್ಪಿನಕಾಯಿ ಮಾಡೋಕೆ ನಾನಿಲ್ಲಿ ಸುಹಾನ ಪಿಕಲ್ ಮಸಾಲಾನ ಯೂಸ್ ಮಾಡಿ ಮಾಡ್ತಾ ಇರೋದು. ಇದು ಅಂಗಡಿನಲ್ಲಿ ತಂದಿರೋ ಉಪ್ಪಿನಕಾಯಿ ಮಸಾಲಾ ಪ್ಯಾಕೆಟ್ ರೆಡಿಮೇಡು. ಇದನ್ನ ಹಾಕಿ ಇಲ್ಲಿ ನಾನು ಮಾಡ್ತಾ ಇದ್ದೀನಿ. ಇದು ನೀವು ಯಾವುದೇ ಗ್ರೋಸರಿ ಸ್ಟೋರ್ಗೆ ಹೋಗಿದ್ರು ಸಿಗತ್ತೆ, ಅವೈಲೇಬಲ್ ಇರುತ್ತೆ. ಇದು ಎಲ್ಲ ಒಂದು ಒಣಗಿದ ಮೇಲೆ ಒಂದು 2 kg ಅಷ್ಟಾಗಿದೆ. ಅದಕ್ಕೆ ನಾನಿಲ್ಲಿ ಒಂದು 8 ಪ್ಯಾಕೆಟ್ ಹಾಕ್ತಾ ಇರೋದು. ಮಸಾಲಾ ಪ್ಯಾಕೆಟ್ ಅನ್ನ ಒಂದು 8 ಪ್ಯಾಕೆಟ್ ಅನ್ನ ಹಾಕ್ತಾ ಇರೋದು 2 kgಗೆ. 1 kgಗೆ 4 ಪ್ಯಾಕೆಟ್ ಅಳತೆಯಲ್ಲಿ ಹಾಕ್ತಾ ಇರೋದು. ಇದು ತುಂಬ ಕಡಿಮೆ ಕೂಡ ಬರುತ್ತೆ, 25 ಗ್ರಾಮ್ ಏನೋ ಇರುತ್ತೆ ಇದು ಅಷ್ಟೇ. ನೀವು ಇಲ್ಲಿ ನೋಡ್ಬೋದು, ಒಂದೊಂದು ಪ್ಯಾಕೆಟಲ್ಲಿ ಇಷ್ಟು ಕಡಿಮೆ ಇದೆ. 8 ಪ್ಯಾಕೆಟ್ ಅನ್ನ ಕಟ್ ಮಾಡಿದಾಗ ಇಷ್ಟು ಮಸಾಲೆ ಪೌಡರ್ ಆಯಿತು. ಇದರಲ್ಲಿ ಸಾಸಿವೆ ಬೀಜ, ಖಾರದ ಪೌಡ್ರು, ಹಿಂಗು ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಮಸಾಲೆ ಪೌಡರ್ ಅನ್ನ ನಾನು ಈ ಮಾವಿನ ಹೋಳಿಗೆ ಹಾಕ್ತಾ ಇರೋದು. ಪೌಡರ್ ಹಾಕಿದ್ಮೇಲೆ ನಾನಿಲ್ಲಿ ಉಪ್ಪನ್ನ ಹಾಕ್ತಾ ಇರೋದು. ಉಪ್ಪನ್ನು ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ನಾನಿಲ್ಲಿ ಖಾರದ ಪೌಡರ್ ಅನ್ನ ಹಾಕ್ತಾ ಇರೋದು, ಅಚ್ಚ ಖಾರದ ಪೌಡ್ರು. ಮಸಾಲೆ ಪೌಡ್ರಲ್ಲಿ ಆಲ್ರೆಡಿ ಖಾರ ಇತ್ತು, ಅದಕ್ಕೆ ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಡೋದು. ಇವಾಗ ಮಿಕ್ಸ್ ಮಾಡ್ತೀನಿ. ಮಸಾಲೆ ಪೌಡರ್ನ ಹಾಕಿದ್ಮೇಲೆ ಒಣಗಿರೋ ಸ್ಪೂನ್ ಅನ್ನ ತಗೊಂಡು, ಅಂದ್ರೆ ನೀರ್ ಹತ್ತದೇ ಇರೋ ಸ್ಪೂನ್ ಅನ್ನ ತಗೊಂಡು ಒರೆಸಿ ತಗೊಂಡು ಇದನ್ನ ಮಿಕ್ಸ್ ಮಾಡ್ಬೇಕಾಗತ್ತೆ. ಇನ್ಮೇಲೆ ಇದಕ್ಕೆ ನೀರು ಯಾವುದೇ ಕಾರಣಕ್ಕೂ ಹತ್ತಬಾರ್ದು. ನೀರ್ ಹತ್ತಿದ್ರೆ ಕೆಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ನಾನು ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಡ್ತಾ ಇದ್ದೀನಿ. ಇವಾಗ ಎಣ್ಣೆ ಕಾಯ್ದು ಆರಿದೆ. ಇವಾಗ ಉಪ್ಪಿನಕಾಯಿ ಹಾಕೊಳ್ಳೋದು. 2 ಪಾತ್ರೆಯಲ್ಲಿ ಇರೋ ಉಪ್ಪಿನಕಾಯಿಗೆ ನಾನು ಈ ಎಣ್ಣೆಯನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪಿನಕಾಯಿ ಇರೋದ್ರಿಂದ ಸ್ವಲ್ಪ ಎಣ್ಣೆಯನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ಜಾಸ್ತಿ ಎಣ್ಣೆಯನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳೋದು, ಮತ್ತೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡೋದು, ಮತ್ತೆ ಎಣ್ಣೆಯನ್ನು ಹಾಕೋದು. ಇದೇ ಥರ 3 ಬಾರಿ ಮಾಡಿದ್ದೀನಿ. ನಾವು ಜಾಸ್ತಿ ಮಾವಿನಕಾಯಿಯನ್ನು ತಗೊಂಡು ಮಾಡಿದರೆ ಜಾಸ್ತಿ ಎಣ್ಣೆ ಬೇಕಾಗುತ್ತೆ, ಕಡಿಮೆ ಇದ್ದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಎಣ್ಣೆಯನ್ನು ಹಾಕೋಬೋದು. ಅಳತೆ ಮಾತ್ರ ಮಾವಿನಕಾಯಿ ನಾವು ಎಷ್ಟು ತೊಗೊತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ನಾನಿಲ್ಲಿ ಸ್ವಲ್ಪ ಒಂದು 3 ಕಪ್ ಅಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋದು. ಅಂದ್ರೆ ಇವಾಗ ಇದು ವೈಟ್ ಆಗಿ ಕಾಣಿಸ್ತಾ ಇದ್ದಾವೆ ಹೋಳುಗಳು, ರೆಡ್ ಆಗಿ ಕಾಣಿಸ್ಬೇಕು. ರೆಡ್ ಆಗಿ ಕಾಣಿಸ್ಬೇಕಾದ್ರೆ ಇದಕ್ಕೆ 1 ದಿನ ಬೇಕು. ಇದು ಎಣ್ಣೆನಲ್ಲಿ ನೆನೆದ ಮೇಲೆ ರೆಡ್ ಆಗಿ ಖಾರ, ಉಪ್ಪು ಮತ್ತೆ ಮಸಾಲೆ ಎಲ್ಲ ಹೊಂದ್ಕೊಂಡ್ಮೇಲೆ ಇದು ರೆಡ್ ಆಗಿ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಉಪ್ಪಿನಕಾಯಿ ಕಳಿಬೇಕು. ಇವಾಗಿಂದ ಇದನ್ನ 1 ದಿನ ಇಡೋದು. ಈ ಪಾತ್ರೆನಲ್ಲಿರೋ ಉಪ್ಪಿನಕಾಯಿಗೆ ಎಣ್ಣೆ ಹಾಕೊಂಡೆ. ಇವಾಗ ಇದಕ್ಕೆ ಎಣ್ಣೆಯನ್ನ ಹಾಕೋತೀನಿ. ಇವು ಜಾಸ್ತಿ ಉಪ್ಪಿನಕಾಯಿ ಇರೋದ್ರಿಂದ ಜಾಸ್ತಿ ಎಣ್ಣೆಯನ್ನ ಹಾಕ್ತಾ ಇದ್ದೀನಿ. ಎಲ್ಲ ಹಾಕೊಂಡ್ಮೇಲೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋದು. ನೀವು ಅಂಗಡಿಗಳಲ್ಲೆಲ್ಲ ತಗೊಂಡು ಅಂದ್ರೆ ಅದರಲ್ಲಿ ಎಸಿಡಿಟಿ ಜಾಸ್ತಿ ಆಗುತ್ತೆ. ಮತ್ತೆ ವಿನೆಗರ್ ಎಲ್ಲ ಹಾಕಿರ್ತಾರೆ. ವಿನೆಗರ್, ಫುಡ್ ಕಲರ್ ಇಂದ ಎಸಿಡಿಟಿ ಜಾಸ್ತಿ ಆಗುತ್ತೆ. ನೀವು ಈ ತರ ಮನೆಯಲ್ಲಿ ಉಪ್ಪಿನಕಾಯಿ ಮಾಡ್ಕೊಂಡು ತಿನ್ನೋದ್ರಿಂದ ನಿಮ್ಮ ಹೆಲ್ತ್ಗೂ ಕೂಡ ಒಳ್ಳೇದು. ಇವಾಗ ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ತಗೊಳ್ಳೋದು. ಕೊನೆಯದಾಗಿ ಎಣ್ಣೆಯನ್ನು ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂಗಡಿ ಮಸಾಲ ಮತ್ತು ಉಪ್ಪು, ಖಾರ, ಎಣ್ಣೆಯನ್ನು ಹಾಕಿ ಕೊನೆಯದಾಗಿ ಇವಾಗ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಒಂದು 3 ರಿಂದ 4 ದಿನ ಇಟ್ಟರೆ ಇದು ತಿನ್ನೋಕೆ ರೆಡಿ ಆಯಿತು ಉಪ್ಪಿನಕಾಯಿ. ಆಲ್ಮೋಸ್ಟ್ ರೆಡಿ ಆಯ್ತು. ಇವಾಗ ಇದನ್ನ ಕಲ್ಬರ್ನಿಗೆ ಹಾಕಿಡೋದು. ನೀವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಕೂಡ ಹಾಕಿಡ್ಬೋದು.
ಕಾಜಿನ ಜಾರಲ್ಲಿ ಕೂಡ ಹಾಕಿಡ್ಬೋದು. ನಾ ಈ 2 ಕಲ್ಬರ್ನಿಯಲ್ಲಿ ಹಾಕಿಡ್ತಾ ಇದ್ದೀನಿ. ಉಪ್ಪಿನಕಾಯಿ ಕಲ್ಬರ್ನಿಯಲ್ಲಿ ಹಾಕಿಟ್ರೆ ತುಂಬಾ ಟೇಸ್ಟಿಯಾಗಿ ಕಳಿತವೆ ಉಪ್ಪಿನಕಾಯಿ. ಅದಕ್ಕೆ ನಾನಿಲ್ಲಿ ಕಲ್ಬರ್ನಿಯಲ್ಲಿ ಉಪ್ಪಿನಕಾಯಿನ ಹಾಕಿಡ್ತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಎಲ್ಲ ಕಲ್ಬರ್ನಿ ಅಂತಾರೆ. ನಿಮ್ ಸೈಡ್ ಏನಂತಾರೆ ಅಂತ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಹಾಗೆ ಈ ಉಪ್ಪಿನಕಾಯಿ ರೆಸಿಪಿ ಹೇಗಿತ್ತು ಅಂತ ಕೂಡ ನನಗೆ ತಿಳಿಸಿ. ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ಇವಾಗ ಈ ಉಪ್ಪಿನಕಾಯಿನ ಈ ಜಾರಿಗೆ ಹಾಕೊಳ್ಳೋದು. ಈ ಕಲ್ಬರ್ನಿಗೆ ನಾಳೆ ಹಾಕ್ತೀನಿ ಉಪ್ಪಿನಕಾಯಿ. ಅಂದ್ರೆ ಒಂದು 12 ಗಂಟೆ ಇದನ್ನ ಇದೇ ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಲಿ ಅಂತ. ಅಂದ್ರೆ ಮಿಕ್ಸ್ ಆದ್ಮೇಲೆ ನಾ ಈ ಕಲ್ಬರ್ನಿಗೆ ಹಾಕಿ ಸ್ಟೋರ್ ಮಾಡಿ ಇಡ್ತೀನಿ. ಇಲ್ಲಿ ಪೂರ್ತಿ ನೈಟ್ ಇದು ಮುಚ್ಚಿ ಇಡ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ ಈ ಕಲ್ಬರ್ನಿಗೆ ಉಪ್ಪಿನಕಾಯಿನ ಹಾಕಿ ಇಡ್ತಾ ಇದ್ದೀನಿ. ಅಂದ್ರೆ 1 ವರ್ಷ ಪೂರ್ತಿ ಇಟ್ಟರು ಉಪ್ಪಿನಕಾಯಿ ಕೇಳೋದಿಲ್ಲ ಈ ತರ ಕಲ್ಬರ್ನಿಯಲ್ಲಿ ಇಡೋದ್ರಿಂದ. ಈ ಉಪ್ಪಿನಕಾಯಿ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ.